ಕುಡಿಯ ನೀರಿಲ್ಲದೆ ಗ್ರಾಮದಲ್ಲಿ ಹಾಹಾಕಾರ. ಗ್ರಾಮದ ಸರ್ಕಾರಿ ಶಾಲೆಯ ಮುಂದೆ ಅಸ್ವಚ್ಛತೆ ತಾಂಡವಾಡ್ತಿದೆ. ಬೀದಿ ವಿದ್ಯುತ್ ಕಂಬಗಳಿಗೆ ಬಲ್ಬ್ ಹಾಕದೆ ರಾತ್ರಿ ಕತ್ತಲಲ್ಲಿ ಭಯದಿಂದ ಜನರ ಓಡಾಟ. ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲದೆ ಜನ ಪರದಾಟ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ದಿವ್ಯ ನಿರ್ಲಕ್ಷ್ಯ. ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ತೆರೆದಿಟ್ಟ ಕೊಳವೆ ಬಾವಿಗಳು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯ ನೀರಿಗೂ ವಂಚಿತವಾದ ಗ್ರಾಮ. ಈ ಗ್ರಾಮದ ಸಾರ್ವಜನಿಕರ ಗೋಳು ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಿಲ್ವೇ? ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಶೀತಾಳಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಂಬೂರು ಗ್ರಾಮದ ಸಾರ್ವಜನಿಕರ ಸಮಸ್ಯೆ ಹೇಳತೀರದಾಗಿದೆ. ಸಮಸ್ಯೆಗಳಿಗೆ ಸ್ಪಂದಿಸದ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಗ್ರಾಮಸ್ಥರಿಂದ ಎಚ್ಚರಿಕೆ. ಗ್ರಾಮಸ್ಥರು ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕು. ಗ್ರಾಮ ಪಂಚಾಯತ್ ಪಿಡಿಯೋನರ ಅವರ ನಿರ್ಲಕ್ಷ್ಯತನ ಅಂದ್ರೆ ಸುಮಾರು ಒಂದು ವರ್ಷದಿಂದ ಈ ಟಾಕಿದೊಳೆಲ್ಲ ಲೈಟ್ ಹಾಕಲ್ಲ, ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಲೆಟರ್ ಕೊಟ್ಟರೆ ರೆಸ್ಪಾನ್ಸ್ ಇಲ್ಲ. ಏನು ಮೂಲ ಸೌಕರ್ಯಗಳವ ಆ ಮೂಲ ಸೌಕರ್ಯಗಳದ 0% ಬಿ ನಮ್ಮ ನಿಂಬುರ್ಕ್ ಮಾಡಲ್ಲ. ಅವರು ಯಾಕೆ ಮಾಡಲ್ಲ, ಎದ್ರ ದೃಷ್ಟಿಯಿಂದ ಮಾಡಲ್ಲ, ಏನು ಕಾರಣ ಅದ, ಏನು ಅವ್ರ ಬಳಿ ಏನು ಬಜೆಟ್ ಬರಲ್ಲ. ನಾವು ಆಲ್ರೆಡಿ ಬಜೆಟ್ ಬಂದಿಲ್ಲ ಅಂತ ಕೇಳಿದೆವು. ಅದೆಲ್ಲ ಕೇಳ್ಬಾರ್ದು ಗೊರಗ ನಾವು ಮಾಡ್ತೇವೆ ಅಂತೆ ಇದೇ ಹೇಳ್ತಾರೆ. ಒಂದು ಟಾಕಿಗಳಿಗೂ ಹೋಗ್ಲಿಕ್ಕೆ ಕರೆಕ್ಟಾಗಿ ರೋಡ್ ಇಲ್ಲ. ಮೆಂಬರ್ಗಳಿಗೆ ಹೇಳಿದ್ರೆ ಪಿ ಡಿ ಒಗಳಿಗೆ ಹೇಳ್ತಾರೆ, ಪಿ ಡಿ ಒಗಳಿಗೆ ಹೇಳಿದ್ರೆ ಮೆಂಬರ್ಗಳಿಗೆ ಹೇಳ್ತಾರೆ, ಅಧ್ಯಕ್ಷರಿಗೆ ಹೇಳಿದ್ರೆ ಪಿ ಡಿ ಒಗೆ ಹೇಳ್ತಾರೆ. ಮತ್ತು ಯಾರಿಗೆ ಕೇಳಬೇಕಿದು ನಮ್ಮ ಕಷ್ಟಗಳು? ಭಾಳ ದಿವಸ ಐತಿದು. ಇದು ಇವತ್ತು 8 ದಿವಸ ಒಳಗಾಗಿ ಕ್ಲಿಯರಾಗಿ ಅವರು ನಮಗೆ ಮೂಲ ಸೌಕರ್ಯಗಳು ಒದಗಿಸಿಲ್ಲ ಅಂದ್ರೆ 8 ದಿವಸ ನಂತರ ಪಂಚಾಯತ್ ಮುತ್ತಿಗೆ ಹಾಕಿ ನಾವು ಧರಣಿ ಕೊಡಬೇಕಾಗ್ತದೆ. ಅಲ್ಲೇ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಪಿ ಡಿ ಒನ ವಜಾಗೊಳಿಸ್ಬೇಕು. ಪಿ ಡಿ ಒ ಅವರನ್ನು ತುರ್ತು 8 ದಿವಸ ಒಳಗಡೆ ಅವ್ರಿಗೆ ವಜಾಗೊಳಿಸ್ಬೇಕು. ಬೇರೆ ಪಿ ಡಿ ಒ ಅವರನ್ನು ನೇಮಕ ಮಾಡಬೇಕು. ನಮಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಬೇಕಂತೇಳಿ ಈಗ ಹೋದ ಶನಿವಾರ ನಾನು ಲೆಟರ್ ಕೊಟ್ಟಿದ್ದೆ. ಆಲ್ರೆಡಿ ಅವ್ರಿಗೆ ಲೆಟರ್ ಕೊಟ್ಟೀನಿ. ಅವರು CS ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದಾರೆ. CS ಅವರಿಗೂ ನಾನು ಇವತ್ತು ಹೋಗಿ ಲೆಟರ್ ಕೊಡ್ತೀನಿ. ನನ್ನ ಬಳಿ ಆಲ್ರೆಡಿ ಲೆಟರ್ ಅದ, ಟೈಪ್ ಮಾಡಿದ ಲೆಟರ್ ಅದ. ನಾನು CS ಅವ್ರಿಗೆ ಕೊಡ್ತೀನಿ. ಇಲ್ಲಿ ಸುಮಾರು ಹೈಸ್ಕೂಲ್ನಾಗ 0% ಕೆಲಸ ಮಾಡಿದ್ದಾರೆ, ಪ್ರೈಮರಿ ಸ್ಕೂಲ್ನಾಗ 0% ಕೆಲಸ ಮಾಡಿದ್ದಾರೆ. ಯಾವುದೂ ಕೆಲಸ ಮಾಡಿಲ್ಲ. ಒಂದು ಮೂಲ ಸೌಕರ್ಯಗಳು ನಮ್ಮ ನಿಂಬೂರಿಗೆ ಕೊಟ್ಟಿಲ್ಲ ಅವರು. ಅದಕ್ಕೆ ಇಲ್ಲಿ ನೀರಿಲ್ದು ಸುಮಾರು ಒಂದು 6 ತಿಂಗಳಾಯ್ತು. ಅಲ್ಲಿ ಮಾರುತಿ ಹಲ್ಕಟ್ಟಿಯವ್ರ ಮನೆ ಹತ್ರ ಸುಮಾರು 2 ವರ್ಷದಿಂದ ನೀರಿಲ್ಲ. ಅಲ್ಲಿ ಈ ಟಾಕಿ ಜಲ ನಿರ್ಮಲ ಯೋಜನೆಯಲ್ಲಿ ಟಾಕಿ ಇದು ಚೆನ್ನಾಗಿ ಟಾಕಿ ಇರೋದು. ಇಲ್ಲಿ ನೀರು ಕನೆಕ್ಷನ್ ಕೊಡ್ರಿ ಅಂದ್ರೆ ಅದಕ್ಕೆ ನೀರು ಕನೆಕ್ಷನ್ ಕೊಡಲ್ಲ ಅವರು. ಅದ್ರ ಪಕ್ಕದಲ್ಲಿಂದ ಪೈಪ್ ಹೋಗ್ಯದ. ಜಸ್ಟ್ ಒಂದು 5 ಮೀಟರ್ ಪೈಪ್ ತೊಗೊಂಡು ಅದ್ರ ಒಳಗೆ ಬಿಟ್ಟರೆ ಎಲ್ಲರಿಗೂ ನೀರು ಸಂಪೂರ್ಣ ಆಯ್ತಾವ. ಆಮೇಲೆ ಕೇಸಿಂಗ್ ಅವು ಏನು ಕೇಸಿಂಗ್ ಅವ ಈ ಪ್ರೈಮರಿ ಸ್ಕೂಲ್ ನಿಂಬೂರು ಪ್ರೈಮರಿ ಸ್ಕೂಲ್ನಾಗ ಕೇಸಿಂಗ್ ಓಪನೇ. ಅದಕ್ಕೆ ನಾನು 2 ಸಾರಿ ಪಿ ಡಿ ಅವ್ರಿಗೆ ಹೇಳಿದ್ದೀನಿ, ಅದು ರಿಕಾರ್ಡಿಂಗ್ ಮಾಡಿ ಹಾಕಿದ್ದೀನಿ. ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಲೈಟ್ ಇಲ್ದು ಸುಮಾರು 6 ತಿಂಗಳಾಯ್ತು. ಪಂಚಾಯತ್ ಸದಸ್ಯರಿಗೆ ಹೇಳಿದ್ದೀನಿ, ಪಿ ಡಿ ಅವ್ರಿಗೆ ಹೇಳಿದ್ದೀನಿ, ಮೌಖಿಕವಾಗಿ ಹೇಳಿದ್ದೀನಿ ನಾನು. ಅದಕ್ಕೆ ರೆಸ್ಪಾನ್ಸೇ ಇಲ್ಲ. ನನ್ನ ಹೆಸರು ಗೋರಖ್ ಅಂತ, ಗೋರಖ್ ವಿ ಜೋಶಿ, ನಿಂಬೂರು. ನಾವು ನೀರಿನಿಂದ ವಂಚಿತರಿದ್ದೇವೆ ಸರ್. ನಾವು ಪಿ ಡಿ ಎಫ್ ಫೋನ್ ಮಾಡಿದ್ರೆ ಪಿ ಡಿ ಎಫ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಸರ್. ಮೆಂಬರ್ಗಳಿಗೆ ಹೇಳಿದ್ರೆ ಮೆಂಬರ್ಗಳು ಭೀ ನಮಗೇನಂದ್ರೆ ಚಂದ ಸ್ಪಂದನೆ ಮಾಡಲ್ಲ ಸರ್. ಮಾಡಿಸ್ತೇವೆ ಅಂತಾರೆ, ಮಾಡಲ್ಲ. ಆಯ್ತು, ಒಂದು ರೋಡ್ ಇಲ್ಲ ಹೋಗ್ಲಾಕ ಸರ್, ಒಂದು ಲೈಟ್ ಇಲ್ಲ, ಒಂದು ನೋಡ್ರಿ ಇಲ್ಲ ಫುಲ್ ಲೈಟ್ ಬೆಳೆದ, ಒಂದು ಮದ್ದು ಹೊಡೆಯಲ್ಲ. ಆಯ್ತು, ಫಸ್ಟಿಂದ ನೋಡ್ರಿ ಇಲ್ಲಿ ಪಿ ಡಿ ಎ ಬಂದ 1 ವರ್ಷ ಮೇಲೆ ಸರ್. ನಿಮ್ಮೂರು ಗ್ರಾಮದ ಏನು ಸಮಸ್ಯೆ ಅಂತ ಅವನಿಗೆ ಒಂದೂ ಮಾಹಿತಿ ಇಲ್ಲ ಸರ್. ಆಯ್ತು, ಇಲ್ಲಿ ಬರಲ್ಲ ಅವ್ರು. ಒಟ್ಟು ಫಸ್ಟ್ ಆಫ್ ಹೋದರೆ ಅವರಿಗೆ ಮಾಹಿತಿ ಸಿಗ್ತದೆ ಸರ್. ಬಂದು ಇಲ್ಲಿಗೆ ಪಿ ಡಿ ಒ ಸಾಬ್ರು ವಿಸಿಟ್ ಮಾಡಿದ್ರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಇರ್ತದೆ. ನಾವು ಫೋನ್ ಮಾಡ್ತೀವಿ, ಫೋನ್ ಎತ್ತಲ್ಲ ಸರ್. ಮತ್ತು ಸಮಸ್ಯೆ ಯಾರಿಗೆ ಹೇಳಬೇಕು? ಮೇಡಮ್ ಅವರಿಗೆ ಹೇಳಿದೆವು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಮೇಡಮ್ ಈ ಥರ ಅದಂತಂದು. ಪಂಚಾಯತ್ದಾಗಿಂದ ಮೀಟಿಂಗ್ ಇರ್ತದೆ ಸರ್. ಮೀಟಿಂಗ್ದಾಗ ಮೆಂಬರ್ಗಳಿಗೆಲ್ಲ ಹೇಳಿದೆವು ನಾವು. ಮೆಂಬರ್ಗಳು ಅವ್ರಿಗೆ ಹೇಳೋ ಬಿಟ್ಟರು ಮಾಡ್ತೇವೆ ಅಂತಂತಾರೆ ಸರ್. ಈಗ 6-7 ತಿಂಗಳಾಯ್ತು ಸರ್, ಲೈಟ್ ಇಲ್ಲ. ನಾವು ಸಮಸ್ಯೆ ಹೇಳೋದೇ ಮೇನು ಪಿ ಡಿ ಅವ್ರಿಗೆ. ಪಿ ಡಿ ಫೋನ್ ಎತ್ತಲ್ಲ ಹೋದ್ರೆ ಯಾರಿಗೆ ಹೇಳಬೇಕು? ಮೇಲಿಂದ ವಾಟರ್ ನೀರಿನ ಸಮಸ್ಯೆ. ನೀರು ಇಲ್ಲಿ 6 ತಿಂಗಳು ಹಿಡಿದು ನೀರು ಇಲ್ಲಿ ಚಾಲ ಸರ್. ಬೇರೆ ಕಡೆಯಲ್ಲಿ ಮಾರುತಿ ಹಲ್ಕಟ್ಟಿವಲ್ಲ, ಅಲ್ಲಿ 2 ವರ್ಷ ಆಯ್ತು ಸರ್. ಮ್ಯಾಲಾದ್ರೂ ಟಾಕಿ ಮೇಲೆ ಕ್ಯಾಪ್ ಇಲ್ಲ ಸರ್. ಒಂದಲ್ಲಿ ಹೋಗ್ಲಾಕೇನದ ಹುಲ್ಲದ ಸರ್, ಹುಳ ಹೊತ್ತು ಬರ್ತಾವಂತ ಲೈಟಿನ ವ್ಯವಸ್ಥೆ ಇಲ್ಲ.
ಇಲ್ಲಿ 2 ಸಾಲಿನಲ್ಲಿ ಏನದ ಹೇಳ್ರಿ ಓಪನ್ ಕೇಸಿಂಗ್ ಸರ್ ಇಲ್ಲ ಮತ್ತೇನದ ಹೇಳ್ರಿ ಮುಂದೆ ಏನದ ಒಂದು ಪೈಪ್ ಹೊಡೆದು 2 ವರ್ಷ ಆಯ್ತು ಮೆಂಬರ್ಗಳಿಗೆ ತೋರಿಸಿದೆವು ವಾಟರ್ ಮ್ಯಾನ್ ಬಿ ತೋರಿಸಿದೆವು ಸರ್ ಅದನ್ನೂ ರಿಪೇರಿ ಮಾಡಿಲ್ಲ ಸರ್ ಮತ್ತೇನದ ಹಿಂದೆ ಕರಪಸಪ್ಪ ದೇವಪ್ಪ ಅವ್ರ ಮನೆ ಇದ್ರೆ 6 ತಿಂಗಳೈತೆ ಹಿಂದೆ ಪೈಪ್ ಲೈನ್ ಅವ್ರದ್ದು ಮನೆ ಇದ್ದಾಗ ಏನದ ಇದ್ರಾಗ ಗಾಡಿದಾಗ ನೀರು ನಡೆದವ ಸರ್ ಅದನ್ನೂ ಹೇಳಿದೆವು ಸರ್ ಯಾವುದೂ ರಿಪೇರಿಂಗ್ ಆಗಲ್ಲ ಹೊಂಟವ ಸರ್ ನಮ್ಮ ಊರಾಗ ಪ್ರೈಮರಿ ಸ್ಕೂಲ್ದಾಗ ನೋಡ್ರಿಲ್ಲ ನೀವು ಪೂರಾ ರಾತ್ರಿ ಲೈಟ್ ಇಲ್ಲ ಸಲ್ಯಾಕ ಹುಲ್ಲು ಸರ್ ಸಂಡಾಸ್ ಮಾಡೋತಾರ ಸರ್ ಅಲ್ಲಿ ಯಾರಿಗೆ ಆ ಲೆಟರ್ ಸರ್ ಎಂದ ಹೈಸ್ಕೂಲ್ ಸರ್ ಲೆಟರ್ 2 ಸಲ ಲೆಟರ್ ಕೊಟ್ರು ಅವ್ರು ಇಲ್ಲಿ ಬಂದು ನೋಡಿಲ್ಲ ಕೆಲಸ ಮಾಡಿಲ್ಲ ಸರ್ ಫಸ್ಟ್ ಅವನಿಗೇನದ ಪಿ ಡಿ ಎಸ್ ಅವರಿಗೆ ಪೈಲೆ ತಕ್ಷಣ ಅವ್ರಿಗೆ ವರ್ಗಾವಣೆ ಮಾಡ್ಬೇಕು ಸರ್ ಅವ್ರಲಿಂದ ಏನು ನಮ್ಮ ದುಡ್ಡಿಂದ ಕಾಸಿನ ಕೆಲಸ ಇಲ್ಲ ಸರ್ ನಿಮ್ಮವ್ರಿಗೆ ಫಸ್ಟ್ ಅವ್ರು ಇದ್ದು ಇಲ್ದಪ್ಲೆಯಿಂದ ಧರಣಿ ಸರ್ ಕೆಲಸ ಅಂತಂದ್ರೆ ಪಂಚಾಯತ್ದಾಗ ನಾವು ಹಂಗೆ ಪಂಚಾಯತ್ ಮುಖಿ ಆಗಲ್ಲ ಸರ್ ಪಂಚಾಯತ್ದಾಗ ಅವ್ನಿಗೆ ಕುಡಿಯಕ್ಕೆ ಏನದ ಕೀಲಿ ಹಾಕಿ ಹೊರಗೆ ಕೊಡ್ತೇವೆ ಸರ್ ಧರಣಿ ಕೊಡ್ತೇವೆ ಅವ್ನಿಗೆ ಬಿಟ್ಟು ಹೊರಗೆ ಓಪನ್ ಮಾಡಲ್ಲ ಅವ್ನಿಗೆ ಒಳಗೆ ಕುಡಿಯಾಕಿ ಏನದ ಹೇಳ್ರಿ ಆಮೇಲೆ ನಾವು ಧರಣಿ ಮಾಡ್ತೇವೆ ಸರ್ ಆಮೇಲೆ ಏನದ ಹೇಳ್ರಿ ಮ್ಯಾಲಿನ ಅಧಿಕಾರಿ ಸಿ ಒ ಆಗಲಿ ಇ ಒ ಆಗಲಿ ಅವರೆಲ್ಲರೂ ಬಂದು ಮತ್ತೊಮ್ಮೊಂದು ಹೋಲ್ಸೇಲ್ ಪ್ರೇಯರ್ದಾಗ ಭೀ ಆಗ್ಯದ ಸರ್ ಈ ಥರ ಅವಾಗ ಸಿಸ್ಟಮೆಟಿಕ್ ಇಂಗ್ರಿ ಮಾಡಿದ್ರು ಫಸ್ಟ್ ಏನದ ಇವ್ರು ಬಂದ ತಕ್ಷಣ ನಮ್ಮೂರು ಪೂರ ಹಂಡಾಗ್ಯದ ಸರ್ ಹಂಡ್ ಅಂದ್ರೆ ಏನದ ಕೆಲಸ ಒಂದು 0 ಮನಿ ಟ್ಯಾಕ್ಸ್ ಕಂತು ಮನಿ ಟ್ಯಾಕ್ಸ್ ಮಾಡ್ತಾರೆ ಅದು ಕಂತು ಟ್ಯಾಕ್ಸ್ ಮಾಡಿಂದ ರೊಕ್ಕ ಏನು ಮಾಡ್ತಾರ ಅವ್ರು ಟ್ಯಾಕ್ಸ್ ಅವರು ವಸೂಲಿ ಮಾಡ್ತಾರೆ ಯಾವ ಉದ್ದೇಶಕ್ಕಾಗಿ ಮೌಲ್ಯ ಸೌಕರ್ಯ ಮದ್ಮ್ಯಾಕ ವಸೂಲಿ ಮಾಡಿದ ರೊಕ್ಕ ಎಲ್ಲಿಗೆ ಹೋಯ್ತದ ಇವ್ರು ಮಾಡತ್ತಾರೇನು ಒಂದು CC ರೋಡ್ ಇಲ್ಲ ಹೋಗ್ಲಾಕ ಫಸ್ಟ್ ಆಯ್ತು ಅವ್ರ ಡ್ಯೂಟಿಗೆ ಎಷ್ಟು ಗಂಟೆ ಬರ್ತಾರ ಎಷ್ಟು ಗಂಟೆ ಹೋಯ್ತಾರ ಅವ್ರು ಯಾವಾಗ ಬರ್ತಾರ ಯಾವಾಗ ಭೇಟಿ ಹೋಯ್ತಾರ ಕತ್ಲಾ ಬರ್ತಾರ ದಿನದಾಗ ಬರ್ತಾರ ಯಾರಿಗೂ ಗೊತ್ತಿಲ್ಲ ಆಯ್ತು ಅಧಿಕಾರಿಗಳ 90% ಅಲ್ಲಿ ಪಂಚಾಯತ್ದಾಗ ಇರಲ್ಲ ಸರ್ ಒಂದು ವಾಟರ್ ಮ್ಯಾನ್ ಇರ್ತಾರೆ ಖಾಲಿ ಅವ್ರಿಗೆ ಬಿಟ್ಟು ಬೇರೆ ಇಲ್ಲ ಅವ್ರೇನದ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತ ದಿನ ಮೀಟಿಂಗ್ ಇರ್ತಾವ್ರಿ ಇಡನ್ ದಿನ ಮೀಟಿಂಗ್ ಇರ್ತಾವ ಇನ್ನು ಇರಲ್ಲ ನಾವು ವೈಯಕ್ತಿಕ ಸರ್ ನಾನು ಕೆಲಸ ಮಾಡಿದ್ದೇನೆ ಪಂಚಾಯತ್ದಾಗ 1 ವರ್ಷ ಮೇಲೆ ಆಯ್ತು ಸರ್ ಪೇಮೆಂಟ್ ಮಾಡಿಲ್ಲ ನಮ್ದು 1 ವರ್ಷ ಮೇಲೆ ಹೇಳಿ ತಗ್ಸಿದ್ದೇವೆ ನಾನು ಹಾಕ್ತೇನೆ ಅಂತಾನೆ ಯಾಕೆ ಹಾಕಲ್ಲೂ ಬೇಕಿಲ್ಲ ಸರ್ ಕಾರಣ ಹಾಂ ನನ್ನ ಹೆಸರು ಪ್ರಭಾಕರ್ ಬಂದವರು ಸರ್ ನಿಂಬರು